ದೇವರು ಭೂಮಿಯನ್ನು ನೋಡಿದಾಗ ಭೂಮಿಯಲ್ಲಿ ನೋಹನು ದೇವರ ಕೃಪೆಗೆ ಪಾತ್ರನಾದನು. ದೇವರೊಂದಿಗೆ ಅವನು ನಡೆದುಕೊಂಡನು. ಆದ್ದರಿಂದ ಈ ಭೂಮಿಯಲ್ಲಿ ಪಾಪದಿಂದ ತುಂಬಿರುವ ಭೂಮಿಯನ್ನು ದೇವರು ಈ ಭೂಮಿಯನ್ನು ಒಮ್ಮೆ ನೀರಿನಲ್ಲಿ ಮುಳುಗಿಸಿ ಶುದ್ಧಪಡಿಸೋಣ ಎಂದು ದೇವರು ನಿರ್ಧರಿಸಿದನು. ಹಾಳಾದ ಈ ಭೂಮಿಯನ್ನು ಶುದ್ಧಪಡಿಸಬೇಕೆಂದು ದೇವರು ನಿರ್ಧರಿಸಿದನು. ನೋಹನ ಜೀವನದಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡು ಅವನಿಗೆ ಹಡಗಿನ ಅಳತೆಗಳನ್ನು ನೀಡಿದನು. ಅವನು ಹಡಗು ಕಟ್ಟಿಸಿ ಆ ಕುಟುಂಬದ 8 ಜನರನ್ನು ರಕ್ಷಿಸಿದನು. ಈ ಎಲ್ಲ ಜೀವಿಗಳನ್ನು ಕೂಡ ರಕ್ಷಿಸಿದನು. ಆ ನಂತರ ಭೂಮಿಯಲ್ಲಿ ಜನರು ಹರಡಿದರು. ಹೊಸ ಭೂಮಿಗೆ ಕಾಲಿಟ್ಟರು. ಈ ಭೂಮಿ ವಿಸ್ತರಿಸಿದ ನಂತರ ಎಲ್ಲ ಜನರು ಸೇರಿಕೊಂಡರು. ಅವರು ಪೂರ್ವದತ್ತ ಹೋಗಿ ಶಿನಾರ್ ದೇಶದಲ್ಲಿ ಜಗತ್ತಿಗೆ ಹೆಸರು ಮಾಡಿಕೊಳ್ಳೋಣ ಎಂದು ಒಂದು ಗೋಪುರವನ್ನು ಕಟ್ಟಲು ನಿರ್ಧರಿಸಿದರು. ದೇವರನ್ನು ತೋರಿಸಿಕೊಳ್ಳಲು ಅಲ್ಲ, ಅವರು ತಮ್ಮ ಹೆಸರು ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ನೋಡಿ, ದೇವರ ಮಹಿಮೆ ತೋರಿಸಬೇಕೆಂದು, ದೇವರನ್ನು ಪ್ರಕಟಿಸಬೇಕೆಂದು ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ನಾವು ನಮ್ಮ ಹೆಸರು ಮಾಡಿಕೊಳ್ಳಲು ಅಲ್ಲ, ನಾವು ದೇವರನ್ನು ಪ್ರಕಟಿಸಿದರೆ ದೇವರು ನಮಗೆ ಎಲ್ಲವನ್ನೂ ಕೊಡುತ್ತಾನೆ. ನೀವು ತಮಿಳು ಶಿಖರಗಳಿಗೆ ಹೋದರೂ ದೇವರು ನಿಮಗೆ ಕೊಡುತ್ತಾನೆ. ಈ ಲೋಕದಲ್ಲಿ ಮಾನವರು ಕೊಡುತ್ತಾರೆ, ಸೈತಾನನು ಕೊಡುತ್ತಾನೆ. ದೇವರು ಕೊಡುವುದನ್ನು ಮಾನವರು ಕೊಡಬೇಕೆಂದು ಬಯಸುತ್ತಾರೆ. ಮಾನವರು ಕೊಡಬೇಕೆಂದು ಮಾತ್ರ, ಸೈತಾನನು ಕಲಿಯಬೇಕೆಂದು. ಆದರೆ ನಾವು ಹೀಗೆ ಯೋಚಿಸಬಾರದು. ದೇವರು ನನಗೆ ಕೊಡಬೇಕೆಂದು ನಾವು ಬಯಸಬೇಕು. ಇವರು ದೇವರಿಗಿಂತ ತಮ್ಮದೇ ಹೆಸರು ಮಾಡಿಕೊಳ್ಳಬೇಕೆಂದು ಉದ್ದೇಶಿಸಿದರು. ಆಗ ದೇವರು ಇದನ್ನು ನೋಡೋಣ ಎಂದು ಪೂರ್ವ ದಿಕ್ಕಿನಲ್ಲಿ ಆಕಾಶವನ್ನು ತಲುಪುವಷ್ಟು ಎತ್ತರದ ಗೋಪುರವನ್ನು ಕಟ್ಟೋಣ ಎಂದು ನಿರ್ಧರಿಸಿದರು. ಹೆಸರು ಮಾಡಿಕೊಳ್ಳೋಣ ಎಂದು ಕಟ್ಟಿದರು. ದೇವರು ಬಂದು ನೋಡಿ, ಆಗ ಭೂಮಿಯಲ್ಲಿ ಒಂದೇ ಭಾಷೆ ಇತ್ತು. ಒಂದೇ ಭಾಷೆ ಇದ್ದಾಗ ದೇವರು ಕೆಳಗೆ ಬಂದು ಆ ಪ್ರದೇಶದಲ್ಲಿ ಗೊಂದಲ ಉಂಟು ಮಾಡಿದರು. ಅಲ್ಲಿ ಭಾಷೆಗಳು ಆಗಲೇ ಪ್ರಾರಂಭವಾದವು. ಒಬ್ಬರು ಮಾತನಾಡಿದರೆ ಇನ್ನೊಬ್ಬರಿಗೆ ಅರ್ಥವಾಗುತ್ತಿರಲಿಲ್ಲ. ಕೆಲಸ ನಿಂತು ಹೋಯಿತು. ಹೆಸರು ಮಾಡಿಕೊಳ್ಳಬೇಕೆಂದು ಏನೇ ಕೆಲಸ ಮಾಡಿದರೂ ಸರಿಯೇ, ಅದು ಮಧ್ಯದಲ್ಲಿ ನಿಂತು ಹೋಗಬಹುದು. ನಾವು ದೇವರಿಗಾಗಿ ಏನಾದರೂ ಮಾಡಲು ಇಚ್ಛಿಸಿದರೆ ಅದು ಸ್ವಲ್ಪವಾಗಿ ಪ್ರಾರಂಭವಾದರೂ ದೇವರು ಅದನ್ನು ಮಹತ್ವಪೂರ್ಣವಾಗಿ ಮುಗಿಸುತ್ತಾನೆ.